ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಈವ್ನಿಂಗ್ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಹಾಗೆ ದೇವ್ರ ಪೂಜೆ ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಅವರಿಗೆ ಸ್ವಲ್ಪ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಇದೆ. ಹಾಗಾಗಿ ಇವತ್ತು ಕಡಲೆಕಾಯಿ ಹುರಿಯೋಣ ಅಂತ ಹೇಳಿದ್ನಲ್ಲ, ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ, ಕಡಲೆಕಾಯಿ ಇದ್ದರೆ ಯಾವ ಸ್ನ್ಯಾಕ್ಸು ಬೇಕಾಗಿಲ್ಲ. ಅದೇ ಕಡಲೆಕಾಯಲ್ಲಿ ವೆರೈಟಿ ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀವಿ. ಕಡಲೆಕಾಯಿ ಜೊತೆಗೆ ಒಂದು ಕಪ್ ಕಾಫಿ ಮತ್ತು ಕಡಲೆಕಾಯಿನ ಹುರಿದು ಕೊಟ್ಟೆ. ಅದೇ ಬಾಣಲಿಲಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಏನು ಸಾಂಬಾರು ಅಂತ. ಇದು ನಮ್ಮನೆಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಅಕ್ಕಪಕ್ಕದ ಮನೆಯವ್ರಿಗೂ ಫೇವ್ರೆಟ್ಟು ಈ ಮೊಸರು ಸಾಂಬಾರು. ಸಖತ್ ಇಷ್ಟಪಡ್ತಾರೆ. ಈ ಕಡೆ ಅಂದರೆ ನಾನಿರೋ ಸೈಡಲ್ಲಿ ಈ ಥರ ಮೊಸರು ಸಾಂಬಾರು ಯಾರೂ ಮಾಡಲ್ಲಂತೆ. ಹಾಗಾಗಿ ಪಕ್ಕದ ಮನೆಯವರು ಕೇಳಿದರು, ಮೊಸರು ಸಾಂಬಾರು ಮಾಡಿದ್ರೆ ನನಗೂ ಸ್ವಲ್ಪ ಕೊಡಿ ಒಂದು ಬೌಲು ಅಂತ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಮೊಸರು ಸಾಂಬಾರನ್ನ. ಈ ಸಾಂಬಾರು ಯಾರು ಬೇಕಿದ್ರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಈ ಸಾಂಬಾರನ್ನ ನೋಡಿಲ್ಲ ಮಾಡಿಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಮುದ್ದೆ ಅಂತೂ ಸಖತ್ತಾಗಿರುತ್ತೆ. ಅವ್ರಿಗೂ ಕೂಡ ಮುದ್ದೆ ಮಾಡಿದ್ದೆ, ಹಾಗಾಗಿ ಮುದ್ದೆನೂ ಕೂಡ ಕೊಟ್ಟೆ. ಮತ್ತೆ ವ್ಲಾಗ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ರಂಗೋಲಿ ಈ ಥರ ಹಾಕಿದ್ದೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಬಂದೆ. ಇವತ್ತಿನ ಟಿಫನಿಗೆ ಏನು ಮಾಡ್ತಿದ್ದೀನಿ ಅಂದರೆ ಬದನೆಕಾಯಲ್ಲಿ ಪಲಾವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಊರಿಂದ ಅಮ್ಮ ಬದನೆಕಾಯಿ ಕೊಟ್ಟು ಕಳಿಸಿದ್ರು. ಅಂದರೆ ನಾಟಿ ಬದನೆಕಾಯಿ ಸಖತ್ತಾಗಿತ್ತು, ಎಳೆದು ಬದನೆಕಾಯಿ. ಇದರಲ್ಲಿ ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ. ವಾಂಗಿಬಾತ್ ಪೌಡರ್ ಖಾಲಿಯಾಗಿತ್ತು. ಹಾಗಾಗಿ ಏನು ಮಾಡೋದು, ವಾಂಗಿಬಾತ್ ಮಾಡೋಣ ಅಂತಲೇ ಕಟ್ ಮಾಡಿದೆ. ಪೌಡರ್ ನೋಡಿದಾಗ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅದರಲ್ಲೇ ಪಲಾವ್ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಪಲಾವ್ನ ಸೂಪರಾಗಿ ಬಂದಿತ್ತು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಅಂದರೆ ಕಡಲೆ ಬೀಜ ಇರುತ್ತಲ್ಲ, ಕಡಲೆ ಬೀಜನ ನೀರಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅದು ಮತ್ತು ಪಲಾವ್ ಸ್ಪೈಸಸ್ ಎಲ್ಲ ಹಾಕಬೇಕು. ಹಾಗೆ ಪಲಾವ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ, ಮಾಮೂಲಿ ಪಲಾವ್ಗೆ ಏನೆಲ್ಲ ಹಾಕ್ತೀವಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಅಂದರೆ ಎಣ್ಣೆ ಕಾಯ್ತಿರ್ಬೇಕಿದ್ರೆ ಪಲಾವ್ ಸ್ಪೈಸಸ್ ಹಾಕಿದ್ದೀನಿ. ಪಲಾವ್ ಸ್ಪೈಸಸ್ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ 2 ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಬೌಲು ಟೊಮೊಟೊ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ 1 ಇಂಚು, ಹಾಗೆ ಚಕ್ಕೆ, ಇದನ್ನು ಫುಲ್ ಗ್ರೈಂಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಾಯಿ ಆ್ಯಡ್ ಮಾಡ್ತಿಲ್ಲ. ಯಾಕೆ ಕಾಯಿ ಆ್ಯಡ್ ಮಾಡ್ತಿಲ್ಲ ಅಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಕಾಯಿ ಬದಲು ರುಬ್ಬಿ ಹಾಕ್ಕೊತಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿನೇ ಕೂಡ ಹಾಕ್ಕೊಬೋದು. ಇವಾಗ ಬದನೆಕಾಯಿ ವೈಟ್ ಕಲರ್ ಇರುತ್ತಲ್ಲ, ಆ ಬದನೆಕಾಯಿ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಒಂದು ಸ್ವಲ್ಪ ನೀರು ಬಿಟ್ಟಂಗೆ ಆದಮೇಲೆ ಕಡಲೆ ಬೀಜನ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇದಕ್ಕೇನೂ ಹಾಕ್ಕೊಂಡಿಲ್ಲ. ಕಡಲೆ ಬೀಜಕ್ಕೆ ಬರೀ ಖಾಲಿ ನೀರು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನು. ಅದು ತಿಕ್ನೆಸ್ಗೋಸ್ಕರ ಮತ್ತು ಚೆನ್ನಾಗಿರುತ್ತೆ ಪಲಾವು, ಮತ್ತು ಅದರದ್ದು ಫ್ಲೇವರ್ ಕೂಡ ಸೂಪರಾಗಿ ಬರುತ್ತೆ. ಇದು MTR ಪಲಾವ್ ಮಸಾಲ ಅಂತ ಬರುತ್ತಲ್ಲ, ಅದು ಹಾಕ್ಕೊಂಡ್ರೆ ಅದರದ್ದು ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿ ಬಟಾಣಿ ಇದ್ದರೆ ಓಕೆ, ಒಗ್ಗರಣೆಗೆ ಹಾಕ್ಕೊಬೋದು. ಅಂದರೆ ಪಲಾವ್ ಸ್ಪೈಸಸ್ ಹಾಕ್ತೀವಲ್ವ ಆವಾಗಲೇ ಹಾಕ್ಕೊಬೋದು. ಇಲ್ಲ ಅಂದರೆ ಈ ಒಣಗಿರೋ ಬಟಾಣಿನೇ ನೀರಲ್ಲಿ ನೆನೆಸ್ಬಿಟ್ಟು 1 ವಿಷಲ್ ತೆಗೆಸಿ ಹಾಕ್ಕೊಬೋದು. ನಾನು ಹಾಗೆ ಮಾಡಿರೋದು, ಒಣಗಿರೋ ಬಟಾಣಿನ ಹಾಕ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಫ್ಲೇವರು. ಬಟಾಣಿ ಮತ್ತು ಬದನೆಕಾಯಿನ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ನೀರು 1 ಮೀಡಿಯಮ್ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕಿದ್ರೆ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ಆ್ಯಡ್ ಆದಮೇಲೆ ಇವಾಗ ಮರಳಿಕೆ ಬರುತ್ತಲ್ಲ, ಅಂದರೆ ಅನ್ನ ಕುದಿಲಿಕ್ಕೆ ಬರ್ತಿರುತ್ತಲ್ಲ, ಇನ್ನೇನು ವಿಜಲ್ ಹಾಕಿಸ್ಬೇಕು ಅನ್ನೋವಾಗ 1 ನಿಂಬೆಹಣ್ಣಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು 1 ವಿಷಲ್ ತೆಗೆಸಿದ್ರೆ ನೋಡಿ ಬದನೆಕಾಯಿ ಪಲಾವ್ ರೆಡಿಯಾಗಿರುತ್ತೆ. ಸಖತ್ತಾಗಿರುತ್ತೆ. ಮಕ್ಕಳಿಗೆ ದಿನ ಏನೇನಾದರೂ ಒಂದು ಹೊಸ ಥರ ಮಾಡಲೇಬೇಕಲ್ವಾ, ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಮಧ್ಯಾಹ್ನಕ್ಕೆ ನಾನು ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪು ಸಾಂಬಾರು ತರಕಾರಿ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ್ಯಾವ ತರಕಾರಿ ಇದೆ ಮನೇಲಿ ಆ ತರಕಾರಿ ಎಲ್ಲನೂ ಹಾಕ್ಕೊಳ್ಳೋಣ. ನಾನು 2 ಬೌಲು ತರಕಾರಿ ಹಾಕ್ಕೊಂಡಿದ್ದೀನಿ. ನೂಕೋಲು, ಕ್ಯಾರೆಟು, ಬೀನ್ಸು, ಹಾಗೆ ಗೆಡ್ಡೆಕೋಸು, ಆಲೂಗೆಡ್ಡೆ ಮತ್ತು ಕಾಲಿಫ್ಲವರು,
ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮನೆ ತರಕಾರಿ ಏನೇನಿದೆ ಒಂದು 4-5 ಥರ ತರಕಾರಿನ ಆ್ಯಡ್ ಮಾಡಿಕೊಂಡು 1 ಬೌಲು ತೊಗರಿಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟು ವಿಷಲ್ ಬರಬೇಕಂದ್ರೆ ಒಂದು 4 ವಿಷಲ್ ಆದರೂ ಬರಬೇಕು. ನಮ್ಮ ಮನೆಯಲ್ಲಿ ನೀರಲ್ಲಿ 4 ವಿಷಲ್ ಬರಬೇಕು. ಒಬ್ಬೊಬ್ಬರು ಮನೆ ಬೇಯುತ್ತೆ ನೀರಲ್ಲಿ, ಒಬ್ಬೊಬ್ಬರು ಮನೆ ಬೇಯಲ್ಲ. ನಮ್ಮನೆ ನೀರಲ್ಲಿ ಗಟ್ಟಿ ಅಂದರೆ ಏನಂತಾರೆ ಅದಕ್ಕೆ, ಗಟ್ಟಿ ನೀರು ಅಂತಲೇ ಏನೋ ಹೇಳ್ತಾರೆ. ನಮ್ಮದು ಬೇಯಲ್ಲ ಅನ್ನೋದಕ್ಕೋಸ್ಕರ 2 ವಿಷಲ್ಲು ಅಥವಾ 4 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಅದಕ್ಕೆ 2 ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಈ ಖಾರ, ಒಣಮೆಣ್ಸಿನ್ಕಾಯಿ ಖಾರ ಅಥವಾ ಗೊಡ್ಗಾರ ಅಂತಾರಲ್ಲ ಅದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ. ಅದೇ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಬೇಕು ಅಷ್ಟೇ. ಅಷ್ಟರಲ್ಲಿ ತರಕಾರಿ ರಸ ಸ್ವಲ್ಪ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ. ರಸದೊಳಗಡೆ ಟೊಮೊಟೊ ಹಾಕಿರ್ತೀವಲ್ವ, 2 ಟೊಮೊಟೊ, ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡೋ ಥರ ಅದರೊಳಗಡೆ ಅಂದರೆ ಕೈಯಿಂದನೇ ಕಿವುಚ್ಕೊಬೇಕು. ಇವಾಗ ತರಕಾರಿಗೆ ಒಂದು ಒಗ್ಗರಣೆ ಹಾಕ್ಕೊಬೇಕು. ಅಂದರೆ ತರಕಾರಿ ಫ್ರೈ ಮಾಡ್ತೀವಲ್ವ, ಅದೇ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ 1-2 ಹಾಕ್ಕೊತಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿ. ಅದ್ರ ಜೊತೆಗೆ ತರಕಾರಿನ 1 ಸೌಟು ಸಾಂಬಾರೊಳಗಡೆ ಹಾಕ್ಕೊತಿದ್ದೀನಿ. ಅಂದರೆ ಫುಲ್ ಬೆಂದೋಗಿರುತ್ತಲ್ಲ ಸ್ಮ್ಯಾಶ್ ಮಾಡೋ ಥರ, ಆ ಥರ ತರಕಾರಿನ 1 ಸೌಟಷ್ಟು ಸಾಂಬಾರೊಳಗಡೆ ಹಾಕ್ಕೊಬೇಕು. ಸಾಂಬಾರಿಗೆ ಇನ್ನೂ ಮುಗ್ದಿಲ್ಲ. ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡಬೇಕು. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು ಸಾಂಬಾರು ಕೂಡ. ಇದ್ರ ಜೊತೆಗೆ ಮುದ್ದೆ ಸೂಪರ್ ಕಾಂಬಿನೇಷನ್ನು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಪಾಪುಗೆ ಸ್ವಲ್ಪ ಓದಿಸ್ತಾ ಇದ್ರು ನನ್ನ ಹಸ್ಬೆಂಡು. ಈ ಕವನನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನಂಗೆ ಎಷ್ಟು ಫೇವ್ರೇಟ್ ಆಗಿದೆ ಅಂತ ಅಂದರೆ ಹೋಗ್ತಾ ಬರ್ತಾ ಮನಸ್ಸಲ್ಲಿ ಹಾಗೇನೆ ಕಿವಿಲಿ ಕೇಳಿಸ್ದಂಗೆ ಅನಿಸ್ತಾ ಇರುತ್ತೆ. ಏನಪ್ಪ ಈ ಕವನ ಅಂತಂದರೆ, ಬದುಕು ನಡೆಸೋಕ್ಕೆ ಯಾವ ಬಂಗ್ಲೆ ಅವಶ್ಯಕತೆ ಏನಿಲ್ಲ, ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿ ಸಿಗಬೇಕಷ್ಟೆ
ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲರಿಗೂ ಎಲ್ಲ ಥರ ಭಾವನೆಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನಾವು ಊಟ ಮಾಡಿ ಮಲ್ಕೊತೀವಿ, ಹೋಗಿ ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಆಲ್.